ನಾನು ಪ್ರಪಂಚವನ್ನು ಕಾಣ್ತಾ ಇದ್ದೇನೆ. ಪ್ರಪಂಚವನ್ನು ಕಂಡಾಗ ನಾನು ಸಣ್ಣವನು, ಪ್ರಪಂಚ ಬಹಳ ದೊಡ್ಡದಾಗಿದೆ, ಪ್ರಪಂಚ ವಿಶಾಲವಾಗಿದೆ. ನಾನು ಅಲ್ಪ, ಪ್ರಪಂಚ ವಿಶಾಲ. ನನಗೂ ನನಗೂ ವಿಶಾಲ ಆಗಬೇಕು, ನನಗೂ ಅನಂತ ಆಗಬೇಕು ಅನ್ನೋ ಆಸೆ ಬರ್ತದೆ. ಯಾವುದೇ ವಸ್ತುವನ್ನ ನೋಡಿದಾಗ ಆ ವಸ್ತು ನಂದಾಗಬೇಕು ಅನ್ನೋ ಆಸೆ ಬರ್ತದೆ. ಅಂದ್ರೆ ದ್ವೈತವನ್ನು ನಮ್ಗೆ ಸಹನೆ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಬೇರೆ, ಒಂದು ವಸ್ತು ಬೇರೆ, ನಾನು ಬೇರೆ, ಭಗವಂತ ಬೇರೆ, ಇದು ಸಹನೆ ಮಾಡ್ಲಿಕ್ಕೆ ಆಗುದಿಲ್ಲ. ಡ್ಯುಯಾಲಿಟಿ, ಆ ದ್ವೈತ ಇದೆಯಲ್ಲ, ಅಸಹನೀಯ. ಆ ದ್ವೈತ ನಿವಾರಣೆಗೋಸ್ಕರ ನಮ್ಮ ಜೀವನದಲ್ಲಿ ಎಲ್ಲ ಪ್ರಯತ್ನ. ಒಂದು ಬಾಳೆಹಣ್ಣು ನೋಡಿದೆ, ಬಾಳೆಹಣ್ಣು ನೋಡಿದಾಗ ಬಾಳೆಹಣ್ಣು ಬಾಯಲ್ಲಿ ಇಟ್ಕೋಬೇಕು ಅನ್ಸುತ್ತೆ. ಬಾಳೆಹಣ್ಣು ನನ್ನೊಟ್ಟಿಗೆ ಒಂದಾಗಬೇಕು ಅನ್ಸುತ್ತೆ. ಆ ಒಂದಾದಾಗಲೇ ಸುಖ. ಸೊ ಈ ಸುಖದ ಹಿಂದೆ ಬೀಳ್ತೇವೆ ನಾವು. ಆದ್ರೆ ಏನ್ ಮಾಡುದು, ಪ್ರತಿಯೊಂದ್ಸಲ ಒಂದಾದಾಗ ಅಲ್ಲಿ ಸುಖ ಕ್ಷಣಿಕ. ಆ ಕ್ಷಣಿಕ ಸುಖದಿಂದ ದಾಟಬೇಕು ನಾನು. ಅನಂತ ಸುಖವನ್ನು ಕಾಣಬೇಕು. ಸಾಧ್ಯವಾದರೆ ಇಡೀ ವಿಶ್ವವೇ ನಂದಾಗಬೇಕು. ಅದು ಸಾಧ್ಯ ಇದೆಯಾ? ಅದಕ್ಕೋಸ್ಕರ ವೇದಾಂತದಲ್ಲಿ ತತ್ವಮಸಿ ಅಂತ ಹೇಳ್ಕೊಡ್ತೀವಿ. ಜೀವ ಮತ್ತು ಈಶ್ವರ ಒಂದು. ಜೀವ ಈಶ್ವರ ಒಂದಾದ ಹೇಗಾಗುವುದು? ಜೀವನಾದ ನಾನು ಅಲ್ಪ, ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು. ಈಶ್ವರ ಸರ್ವವ್ಯಾಪಿ, ಭಗವಂತ ಸರ್ವವ್ಯಾಪಿ, ಸರ್ವಶಕ್ತಿಮಾನ್, ಸರ್ವಜ್ಞ, ಎಲ್ಲವನ್ನು ತಿಳ್ಕೊಳ್ತಾನೆ. ನಾನು ಭಗವಂತ ಒಂದಾಗುವುದು ಹೇಗೆ? ನಾನು ಭಗವಂತ ಒಂದಾಗಬೇಕಾದ್ರೆ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ. ನಾನು, ನಾನೆಂಬುದು ನಾನಲ್ಲ. ಈ ದೇಹ ಮನ ಬುದ್ಧಿ ನಾನಲ್ಲ. ಸಚ್ಚಿದಾನಂದ ಆತ್ಮ ಶಿವನಾನ್ ನಾನೇ, ಶಿವೋಹಂ ಶಿವೋಹಂ ಗೊತ್ತಾಗಬೇಕು. ನಾನು ಅಂದ್ರೆ ನಿಜವಾಗ್ಲೂ ಆತ್ಮಸ್ವರೂಪ ಅಂತ ಗೊತ್ತಾಗಬೇಕು. ಭಗವಂತ ಅಂದ್ರೆ ಸರ್ವಶಕ್ತಿಮಾನ್, ಸರ್ವವ್ಯಾಪಿ, ಸರ್ವಾಂತರ್ಯಾಮಿ ಅಂತ ಇದೆಯಲ್ಲ ಭಗವಂತ, ಅದು ಭಗವಂತನ ಉಪಾಧಿಗಳು. ಉಪಾಧಿಗಳ ಗುಣಲಕ್ಷಣಗಳು. ಆ ಉಪಾಧಿಗಳನ್ನು ಬಿಡಬೇಕು. ಆಗ ನಾನು ಮತ್ತು ಭಗವಂತ ಇಬ್ಬರು ಒಬ್ಬರೇ, ಒಂದೇ ಅಂತ ಗೊತ್ತಾಗ್ತದೆ. ಜೀವಾತ್ಮ ಪರಮಾತ್ಮ ಏಕತ್ವ ಗೊತ್ತಾಗುತ್ತೆ. ಆ ಜೀವಾತ್ಮ ಪರಮಾತ್ಮ ಏಕತ್ವದಲ್ಲಿ ಆನಂದ ಇದೆ. ಅದೇ ಪರಮಾನಂದ, ಅದೇ ಬ್ರಹ್ಮಾನಂದ. ಅದಕ್ಕೆ ಮುಕ್ತಿ ಅಂತ ಹೇಳುದು. ನನ್ನೊಳಗೆ ನಾನು ಹೋದಾಗ ನನ್ನ ಸ್ವರೂಪ ಏನು ಅಂತ ಗೊತ್ತಾಗುತ್ತೆ. ನನ್ನ ನಿಜವಾದ ಸ್ವರೂಪ ಏನು? ಚೈತನ್ಯ, ಅರಿವು. ಪ್ರಪಂಚದ ಸ್ವರೂಪ ಏನು? ಅಸ್ತಿತ್ವ. ಅರಿವು ಮತ್ತು ಅಸ್ತಿತ್ವ ಬೇರೆ ಬೇರೆ ಅಲ್ಲ. ಅರಿವಿಗೆ ಚಿತ್ ಅಂತ ಹೇಳ್ತೇವೆ, ಅಸ್ತಿತ್ವಕ್ಕೆ ಸತ್ ಅಂತ ಹೇಳ್ತೇವೆ. ಸತ್ ಮತ್ತು ಚಿತ್ತು ಎರಡು ಒಂದೇ ಅಂತ ಗೊತ್ತಾದಾಗ ಆನಂದ. ಅದೇ ಬ್ರಹ್ಮಾನಂದ, ಅದೇ ಪರಮಾನಂದ, ಅದೇ ಆನಂದ ಸ್ವರೂಪಿ ನಾನು. ದ್ವೈತ ಅನ್ನೋದು ಮಿಥ್ಯ ಅಂತ ಗೊತ್ತಾಗಬೇಕು, ಅದ್ವೈತ ಸತ್ಯ ಅಂತ ಗೊತ್ತಾಗಬೇಕು. ಅದೇ ಆನಂದದ ರಹಸ್ಯ. ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ. ದೇಹ ಮನಸ್ಸು ಬುದ್ಧಿ ಸಾಕ್ಷಿ ನಾನು. ಆ ಸಾಕ್ಷಿ ಶಿವಸ್ವರೂಪಿ, ಬ್ರಹ್ಮಸ್ವರೂಪಿ. ಸಚ್ಚಿದಾನಂದ ಸಚ್ಚಿದಾನಂದ ಆತ್ಮ ಶಿವನಾನ್ ನಾನೇ, ಶಿವೋಹಂ ಶಿವೋಹಂ. ನಾನು ಬೇರೆಯಲ್ಲ, ಪ್ರಪಂಚ ಬೇರೆಯಲ್ಲ. ಈ ಇಡೀ ವಿಶ್ವವೇ ನಾನು. ನಾನು ಆತ್ಮಸ್ವರೂಪಿ ಆದಾಗ ಇಡೀ ವಿಶ್ವವೇ ನಾನು ಆಗ್ತೇನೆ. ಸರ್ವಂ ಖಲು ಇದು ಬ್ರಹ್ಮ.
ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾಮ್ನಾನಿ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ. ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎರಡು ಕೈಗಳನ್ನು ಚೆನ್ನಾಗಿ ಕಣ್ಣಿಗೆ ಉಜ್ಜಿ ಕಣ್ಣಿಗೆ ಶಾಖ ಕೊಡಿ, ಕಣ್ಣಂತೆರೀರಿ. ಮಾನಸ ಅವರೇ, ನಿಮ್ಮ ಪ್ರಶ್ನೆಗೆ ಇನ್ನೊಂದು ರೀತಿಯಲ್ಲಿ ಉತ್ತರ ಹೇಳ್ತೇನೆ. ಮಾನಸ ಭಟ್ರೆ ಕೇಳ್ತಾ ಇದ್ದೀರಾ? ಹಾ ಗುರುಜಿ. ಓಕೆ. ಬ್ರಹ್ಮ ಅಂತ ಹೇಳ್ಕೊಳ್ಳೆ ಅನಂತ, ಇನ್ಫಿನಿಟಿ ಅಲ್ವಾ? ಆ ಅನಂತಕ್ಕೆ ತನ್ನನ್ನು ತಾನು ನೋಡ್ಲಿಕ್ಕೆ ಆಗುದಿಲ್ಲ. ಇನ್ಫಿನಿಟಿ ಕ್ಯಾನಾಟ್ ಸಿ ಇಟ್ ಸೆಲ್ಫ್. ಅರ್ಥ ಆಗ್ತಿದ್ಯಾ? ಎಸ್ ಎಸ್ ಗುರುಜಿ. ಇನ್ಫಿನಿಟಿ ಕ್ಯಾನಾಟ್ ಸಿ ಇಟ್ ಸೆಲ್ಫ್ ಬಿಕಾಸ್ ಇನ್ಫಿನಿಟಿ ಬೈ ಡೆಫಿನೇಷನ್ ಇನ್ಫಿನಿಟಿ ಕ್ಯಾನಾಟ್ ಸಿ ಇಟ್ ಸೆಲ್ಫ್. ಇನ್ಫಿನಿಟಿ ಜಸ್ಟ್ ಈಸ್. ಬ್ರಹ್ಮನ್ ಈಸ್. ಆಯ್ತಾ? ಆ ಬ್ರಹ್ಮನ್ನು ತನ್ನನ್ನು ತಾನು ನೋಡ್ಕೋಬೇಕಾದ್ರೆ ಲಿಮಿಟೇಷನ್ ತಗೊಂಡೇ ನೋಡ್ಕೋಬೇಕು. ಅರ್ಥ ಆಗ್ತದಾ? ಈಗ ಇನ್ಫೈನೈಟ್ ಟು ಸಿ ಇಟ್ ಸೆಲ್ಫ್, ಇಟ್ ಹ್ಯಾಸ್ ಟು ಬಿಕಮ್ ಫೈನೈಟ್. ರೈಟ್? ಬ್ರಹ್ಮನ್ ತನ್ನ ನಾನು ನೋಡ್ಬೇಕಾದ್ರೆ ಮಾನಸ ಭಟ್ ರೂಪ ತಗೊಂಡು ನೋಡ್ಕೋಬೇಕು. ಆವಾಗ ಏನಾಗುತ್ತೆ, ಏನ್ ಕಾಣ್ತಲ್ಲ ಅದು ಬ್ರಹ್ಮನೇ, ಬಟ್ ಅದು ಪ್ರಪಂಚ ರೂಪದಲ್ಲಿ ಕಾಣ್ತದೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಜಿ. ಆದ್ರೆ ಅದೇ ಸಾರಿ ಕಂಟಿನ್ಯೂ ಮಾಡಿ. ಏನ್ ಹೇಳ್ತೀರಾ? ಆದ್ರೆ ಅದೇ ನಾನು ದೇಹ ಅಲ್ಲ ಮನಸ್ಸಲ್ಲ ಅಂತ ಅನ್ನುವಾಗ ಅಂದ್ರೆ ಪ್ರಾಣಿ ಪಕ್ಷಿಗಳು ನಮ್ಮದೇ ಸ್ವರೂಪ ಅಂತ ಇದ್ದಾಗ ನಂಗೆ ಅದೇ ಡೌಟ್ ಬರುತ್ತೆ ಪ್ರತಿ ಬಾರಿ, ಯಾಕೆ ನಾವು ಒಂದೇ ಇದ್ರ ಮೂಲಕ ನೋಡ್ಬೇಕಾಗತ್ತೆ ಅನ್ನೋದೇ. ಅಲ್ಲ, ಒಂದೇ ಮೂಲಕ ನಿಮ್ಗೆ ನೋಡಿ, ಈಗ ಸೈಂಟಿಸ್ಟ್ಗಳು ಒಂದು ಮೈಕ್ರೋಸ್ಕೋಪ್ ಇಟ್ಟು ನೋಡ್ತಾರೆ. ಮೈಕ್ರೋಸ್ಕೋಪ್ ನೋಡಿದಾಗ ಎಲ್ಲ ಕಾಣ್ತವೆ, ಸೂಕ್ಷ್ಮವಾದ ಕಾಣ್ತವೆ. ಮೈಕ್ರೋಸ್ಕೋಪ್ ತೆಗೆದು ಏನು ಕಾಣಲ್ಲ. ನಿಮ್ಗೆ ವಿಶ್ವ ಕಾಣಬೇಕಾದ್ರೆ ಒಂದು ಶರೀರದ ಮೂಲಕವೇ ಕಾಣಬೇಕು ಭಗವಂತನಿಗೆ. ಇನ್ಫೈನೈಟ್ ಟು ಸಿ ಇಟ್ ಸೆಲ್ಫ್, ಇಟ್ ರಿಕ್ವೈರ್ಸ್ ಅ ಫೈನೈಟ್ ಬಾಡಿ. ಫೈನೈಟ್ ಬಾಡಿ ಬಂದ ಕೂಡ ಎಲ್ಲ ವೆರೈಟಿ ಕಂಡುಬಿಡ್ತದೆ. ಆಯ್ತಾ? ಬಾಡಿ ತೆಗೆದ್ರೆ ನಿಮ್ಗೆ ಏನು ಕಾಣಲ್ಲ, ಯಾಕಂದ್ರೆ ಅಲ್ಲಿ ಬರೀ ಇನ್ಫಿನಿಟಿ ಇದೆ, ಅನಂತದೇ ಇದೆ. ಎಕ್ಸಾಂಪಲ್ ಏನಾಗುತ್ತೆ, ನಿಮ್ಗೆ ಎಚ್ಚರದಲ್ಲಿ ಪ್ರಪಂಚ ಕಾಣ್ತದೆ ಅಲ್ವಾ? ಗಾಢ ನಿದ್ದೆಗೆ ಹೋದಾಗ ಏನು ಪ್ರಪಂಚ ಇಲ್ಲ, ಯಾಕಂದ್ರೆ ಬಾಡಿ ಇಲ್ಲ, ಮನಸ್ಸಿಲ್ಲ, ಬುದ್ಧಿ ಇಲ್ಲ. ಅದು ಬ್ರಹ್ಮನ ಸ್ವರೂಪ. ಅದು ಬ್ರಹ್ಮನಿಗೆ ಏನು ಕಾಣಲ್ಲ, ಯಾಕಂದ್ರೆ ಎಲ್ಲವೂ ಅವನೇ. ಆಯ್ತಾ? ಅವ್ನಿಗೆ ಏನಾದ್ರು ನೋಡ್ಬೇಕಂತ ಆಸೆ ಬಿಟ್ರೆ ಅವನು ಮಾನಸ ಪಟ್ಟು ಪ್ರಭುಜಿ ರೂಪದಲ್ಲಿ ಬರ್ತಾನೆ ನೋಡ್ಲಿಕ್ಕೆ. ಅರ್ಥ ಆಯ್ತಾ? ಅರ್ಥ ಆಯ್ತು, ಇವಾಗ ಅರ್ಥ ಆಯ್ತು. ಸಮಸ್ಯೆ ಅದು ವ್ಯಕ್ತಿಯ ರೂಪದಲ್ಲಿ ನೋಡೋದಲ್ಲ. ಆ ವ್ಯಕ್ತಿ ರೂಪದಲ್ಲಿ ನೋಡಿದಾಗ ತನ್ನನ್ನು ತಾನು ಮರೆತು ಬಿಡ್ತಾನೆ. ಆಯ್ತಾ? ಈಗ ಏನಾಗುತ್ತೆ, ಒಳ್ಳೆ ಸಿನಿಮಾ, ಅಟ್ರಾಕ್ಟಿವ್ ಸಿನಿಮಾ ನೋಡಿದಾಗ ನೀವು ಸಿನಿಮಾ ನೋಡ್ತಾ ಇಲ್ಲ, ಬರ್ತೋಗ್ಬಿಡ್ತದೆ, ಅದ್ರಲ್ಲಿ ಇನ್ವಾಲ್ವ್ ಆಗ್ಬಿಡ್ತೀರಾ. ಸಮಸ್ಯೆ ನೋಡೋದಲ್ಲ, ಸಮಸ್ಯೆದಲ್ಲಿ ಇನ್ವಾಲ್ವ್ ಆಗೋದು. ಸಮಸ್ಯೆ ಮರ್ತೋಗ್ಬಿಡೋದು. ಅಂಡರ್ಸ್ಟೂಡ್. ಪ್ರಭುಜಿ, ಇದೇ ಪ್ರಶ್ನೆ. ಇದ್ರಲ್ಲಿ ನನಗೊಂದು ಡೌಟ್ ಬರ್ತಾ ಇದೆ. ಸೊ ಈವನ್ ಮ್ಯಾನಿಫೆಸ್ಟೆಡ್ ಇದನ್ನ ನೋಡಕ್ ಹೋದ್ರು ಕೂಡ ಅದು ಲಿಮಿಟೇಷನ್ ಆಗುತ್ತಲ್ಲ ಪ್ರಭುಜಿ? ಅಲ್ಲರಿ, ಇನ್ಫೈನೈಟ್ ಕ್ಯಾನಾಟ್ ಸಿ ಇಟ್ ಸೆಲ್ಫ್. ಸೊ ಅನುಭವದಲ್ಲಿ ನೋಡಕ್ ಆಗುತ್ತಲ್ವಾ? ಅನುಭವದಲ್ಲಿ ಇನ್ಫೈನೈಟ್ ಈಸ್ ಜಸ್ಟ್ ಈಸ್ ಮಾತ್ರ ಇದೆ. ನಿಮ್ಗೆ ಅದಕ್ಕೆ ಎಕ್ಸಾಂಪಲ್, ಇನ್ಫೈನೈಟ್ ಸೀಯಿಂಗ್ ಇಟ್ ಸೆಲ್ಫ್ ಇಸ್ ಡೀಪ್ ಸ್ಲೀಪ್. ಆಯ್ತಾ? ಅಲ್ಲಿಂದ ನೀವು ಏನೇ ನೋಡಿದ್ರು, ಹೊರಗೆ ಬಂದ್ರು, ಎಚ್ಚರ ಸ್ಥಿತಿಗೆ ಕನಸಿನ ಸ್ಥಿತಿಗೆ ಬಂದ್ರು, ಕಾಣ್ತಾ ಇರೋದು ಮಾಯೆ, ಲಿಮಿಟೆಡ್.
ಲಿಮಿಟ್ ಇಸ್ ಮಾಯೆ, ಬಟ್ ಅದೇ ಒಂದೇ ಮಾಯೆಯಲ್ಲೇ ನೋಡಕ್ ಸಾಧ್ಯ ತನ್ನಂತ. ಅರ್ಥ ಆಯ್ತು. ಆಕ್ಚುಲಿ ಮೇಡಮ್ ಏನ್ ಪ್ರಶ್ನೆ ಸಮಸ್ಯೆ ಇತ್ತಲ್ಲ, ನನಗೂ ಕೂಡ ಅದೇ ಸಮಸ್ಯೆ ಇತ್ತು. ನೀವು ಲಾಸ್ಟ್ ಇಂಗ್ಲಿಷ್ ಕ್ಲಾಸ್ ಅಲ್ಲಿ 2 ಡಿಪೆಂಡೆಂಟ್ ಎಂಟಿಟೀಸ್ ಅದರಲ್ಲಿ ಆಕ್ಚುಲಿ ಸ್ಪಷ್ಟವಾಗಿ ಕ್ಲಿಯರ್ ಆಯ್ತು ಪ್ರಭುಜಿ. ಹೌದು. ಈಗ ನೋಡಿ, ನಾನು ಬ್ರಹ್ಮ ಅಂತ ತಿಳ್ಕೊಳ್ಳಿ. ಹ್ಮ್. ಬ್ರಹ್ಮನಿಗೆ ಬೇರೆ ಏನು ಕಾಣೋದೇ ಇಲ್ಲ, ಅನಂತ ಅದು. ಹೌದು. ಎಕ್ಸಾಂಪಲ್, ಕ್ಲೋಸೆಸ್ಟ್ ಎಕ್ಸಾಂಪಲ್ ಬ್ರಹ್ಮ ಅರ್ಥ ಮಾಡ್ಬೇಕಾದ್ರೆ ಡೀಪ್ ಸ್ಲೀಪ್. ಆ ಡೀಪ್ ಸ್ಲೀಪ್ ಏನಿದೆ, ಏನೂ ಇಲ್ಲ ಬೇರೆ ಹೌದು. ಅಲ್ವಾ, ಹೌದು. ಅಲ್ಲಿ ಏನೂ ಇಲ್ಲ. ಹೌದು. ನನ್ನನ್ನು ನಾನು ಕಾಣ್ಬೇಕಂತ ಎಚ್ಚರ ಆದಾಗ ಯಾವುದೋ ಒಂದು ದೇಹ ಧಾರಣೆ ಮಾಡಲೇಬೇಕಾಗುತ್ತೆ, ಲಿಮಿಟೇಷನ್ ತಗೊಳ್ಬೇಕಾಗುತ್ತೆ. ಹೌದು. ಹೌದು. ಆ ಲಿಮಿಟೇಷನ್ ತಗೊಂಡಾಗ ಏನಾಗುತ್ತೆ, ಮರ್ತೋಗ್ಬಿಡ್ತದೆ ನಾನು ಯಾರು ಅಂತ. ಹೌದು. ಹೌದು. ಆ ಮರ್ತೋದಾಗ ಏನಾಗುತ್ತೆ, ಎಲ್ಲ ದುಃಖಗಳು ಶುರು ಆಗ್ತವೆ. ಸೊ ಪುನಃ ನಾನು ನಿಜವಾದ ನಾನು ಹೋಗ್ಬಿಟ್ರೆ ಅಲ್ಲಿ ಏನೂ ಇಲ್ಲ ಅಲ್ಲಿ. ಇಲ್ಲ ಪ್ರಭುಜಿ, ಈ ಫ್ಲೋ ಈಸ್ ವೆರಿ ಏನದು, ಐ ಥಿಂಕ್ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ. ಇಟ್ಸ್ ಸೋ ನೈಸ್. ಥ್ಯಾಂಕ್ ಯು ಸೋ ಮಚ್ ಪ್ರಭುಜಿ. ವೆಲ್ಕಮ್. ಸೊ ನೆಕ್ಸ್ಟ್ ಸೆಷನ್ಗೆ ಹೋಗೋಣ. ಪ್ರಭುಜಿ, ನಂದು ಇನ್ನೊಂದು ಸಣ್ಣ ಪ್ರಶ್ನೆ. ಇದು ಲಿವಿಂಗ್ ಇನ್ ದ ಪ್ರೆಸೆಂಟ್ ಬಗ್ಗೆ. ಲಿವಿಂಗ್ ಇನ್ ದ ಪ್ರೆಸೆಂಟ್ ಕೋಳಿ ಮತ್ತೆ ಮೊಟ್ಟೆ ಸಮಸ್ಯೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಐ ಫೀಲ್ ಚಿಕನ್ ಅಂಡ್ ಎಗ್ ಪ್ರಾಬ್ಲಮ್ ಆಗ್ತಾ ಇದೆ ಅನ್ಸುತ್ತೆ. ಯಾಕಂದ್ರೆ ಪ್ರಸ್ತುತತೆ ತಗೊಂಡ್ರೆ ನನ್ನ ಅವೇರ್ನೆಸ್ ಏನಿದೆಯಲ್ಲ, ದಟ್ ಈಸ್ ದಿ ಸಟ್ಲೆಸ್ಟ್ ಅಂಡ್ ಸಟ್ಲೆಸ್ಟ್ ಫಾರ್ಮ್ ಆಫ್ ಪ್ರೆಸೆಂಟ್ನೆಸ್. ಅಲ್ಲದೆ ಅದೆಲ್ಲ ಹೋಗ್ಬೇಡಿ, ಬಹಳ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ಸಿಂಪಲ್. ಈಗ ನೋಡ್ರಿಪ್ಪ, ಇದು ಆರೆಂಜ್ ಇದೆ. ಹೌದು. ಆರೆಂಜು ನಾಳೆ ತಿಂತೇನೆ ಅಂದ್ರೆ ಪ್ರೆಸೆಂಟ್ ಮೂಮೆಂಟ್ ಅಲ್ಲ, ನಿನ್ನೆ ತಿಂದೆ ಅಂದ್ರೆ ಪ್ರೆಸೆಂಟ್ ಮೂಮೆಂಟ್ ಅಲ್ಲ. ಈಗ ನಾನು ಬಾಯಿಗಿಟ್ಟು ಪ್ರೆಸೆಂಟ್ ಮೂಮೆಂಟ್ ಆಯ್ತಾ. ಈಗ ಬಾಯಿ ತಿಂತಿರುವಾಗ ನಾನು ಯಾವ್ದೋ ಸಿನಿಮಾದ ಬಗ್ಗೆ ಯೋಚನೆ ಮಾಡ್ತಿದ್ದೇನೆ, ಅಥವಾ ನಾಳೆ ಏನಾಗ ಸ್ಟಾಕ್ ಮಾರ್ಕೆಟ್ ಯೋಚನೆ ಮಾಡ್ತೇನೆ. ಐ ಆಮ್ ನಾಟ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಐ ಆಮ್ ನಾಟ್ ಎಕ್ಸ್ಪೀರಿಯನ್ಸಿಂಗ್ ದಿಸ್. ಇಫ್ ಐ ಎಕ್ಸ್ಪೀರಿಯನ್ಸ್ ದಿಸ್ ಇನ್ ದ ಪ್ರೆಸೆಂಟ್ ಮೂಮೆಂಟ್ ಫುಲ್ಲಿ, ದಟ್ಸ್ ಕಾಲ್ಡ್ ಮ್ಯಾಕ್ಸಿಮಮ್ ಪಾಸಿಬಲ್ ಅಷ್ಟೇ. ಗಾಟ್ ಇಟ್ ಪ್ರಭುಜಿ. ಪ್ರೆಸೆಂಟ್ ಕಂಟಿನ್ಯೂಸ್. ಬಹಳ ಫಿಲಾಸಫಿ ಇಲ್ಲ ಇಲ್ಲಿ. ಪ್ರೆಸೆಂಟ್ ಕಂಟಿನ್ಯೂಸ್. ಅಲ್ಲ ರೀ, ನಿಮ್ ಮನೇಲಿ ಊಟ ಮಾಡ್ತೀರಿ ನೀವು? ಪ್ರಭುಜಿ, ಊಟ ಮಾಡಿದ್ರೆ ತಲೆಯಲ್ಲಿ ಇರ್ತೀರಿ? ಫಾರ್ಚುನೇಟ್ಲಿ ಈಗ ಊಟದ ಕಡೆನೇ ಇರುತ್ತೆ. ಓಕೆ, ಮುಂಚೆ ಅಷ್ಟೇ. ಇಲ್ಲ ತಲೆ ಹರಟೆ ಯಾವ ಇಲ್ದಿದ್ದ ವಿಷಯಗಳು ಯೋಚನೆ ಮಾಡ್ತಾ ಇದ್ರೆ ಅದು ಊಟ ಮಾಡ್ತಾ ಇಲ್ಲ ನೀವು ಅಷ್ಟೇ. ಮುಂಚೆ ಇರ್ತಿರ್ಲಿಲ್ಲ, ನಿಮ್ಮ ದಯದಿಂದ ಆಗ್ತಾ ಇದೆ ಈಗ ಅಷ್ಟೇ. ಬಹಳ ಬಹಳ ಅವೇರ್ನೆಸ್ ಗೆಲ್ಲ ಹೋಗ್ಬಿಡಿ. ಸಿಂಪಲ್ ಪ್ರಾಕ್ಟಿಕಲ್. ಈಗ ನನ್ನ ಸ್ವರೂಪ ಆಕ್ಚುಲಿ ನನ್ನ ಸ್ವರೂಪ